ಮಾಟ ಮಂತ್ರ ಮಾಡಿರುವುದನ್ನು ಕಂಡುಹಿಡಿಯುವುದು ಹೇಗೆ? ಅದಕ್ಕೆ ಪರಿಹಾರ ಕೆಡುಕು ಆಗದ ಹಾಗೆ ತಡೆಯುವುದು. ನೀವು ಹೊರಗಡೆ ಹೋದಾಗ ದಾರಿಯ ಮಧ್ಯದಲ್ಲಿ ನಿಂಬೆಹಣ್ಣು, ಅರಿಶಿನ, ಕುಂಕುಮ ಇನ್ನು ಮುಂತಾದವುಗಳನ್ನು ದಾರಿಗೆ ಅಡ್ಡವಾಗಿ ಹಾಕಿರುತ್ತಾರೆ. ಅದನ್ನು ನೋಡಿದ ತಕ್ಷಣ ಮನಸ್ಸಿನಲ್ಲಿ ಏನೋ ಭಯ, ಯಾರಿಗಾದರೂ ಕೆಡುಕು ಮಾಡಿಸಿರುತ್ತಾರೆ ಎಂದು ಅಂದುಕೊಳ್ಳುತ್ತೀವಿ. ನಿಮಗೆ ಒಂದೊಂದು ಬಾರಿ ಯಾರಾದರೂ ನಮಗೆ ಬ್ಲಾಕ್ ಮ್ಯಾಜಿಕ್ ಮಾಡಿಸಿರುತ್ತಾರೆಯೇ ಎಂಬ ಅನುಮಾನವು ಕೆಲವರಿಗೆ ಮೂಡುವುದು. ಇದನ್ನು ಕಂಡುಹಿಡಿಯುವುದು ಹೇಗೆ ಎಂದು ಗೊಂದಲಕ್ಕೆ ಒಳಗಾಗುತ್ತೀರಿ. ಯಾರಾದರೂ ಬ್ಲಾಕ್ ಮ್ಯಾಜಿಕ್ ಮಾಡಿಸಿದ್ದರೆ ಈ ರೀತಿಯಾಗಿ ಕಂಡುಹಿಡಿಯಬಹುದು. 1. ನೀವು ಹೊರಗಡೆ ಹೋದಾಗ ಯಾರೋ ನಿಮ್ಮನ್ನು ಹಿಂಬಾಲಿಸಿದಂತೆ, ಹಿಂದಿನಿಂದ ತಳ್ಳಿದಂತೆ ಮುಗ್ಗರಿಸುವುದು. ನೀವು ಹೇಳಿಕೊಳ್ಳಲಾಗದಂತಹ ಅನಾರೋಗ್ಯದ ಸಮಸ್ಯೆಗಳು, ಕೆಟ್ಟ ಕನಸುಗಳು, ಸ್ವಲ್ಪ ಶಬ್ದ ಬಂದರೆ ಬೆಚ್ಚಿ ಬೀಳುತ್ತೀರಾ. ಹೀಗೆ ನಿಮ್ಮ ಪ್ರವರ್ತನೆ ವಿಚಿತ್ರವಾಗಿರುತ್ತದೆ. 2. ರಾಶಿ ಬಲ ಮತ್ತು ಜಾತಕದ ಬಲವು ತುಂಬಾ ಕಮ್ಮಿ ಇರುವವರೆಗೆ ಬಹು ಬೇಗನೆ ಇವುಗಳಿಗೆ ಗುರಿಯಾಗುತ್ತಾರೆ. ನಿಮ್ಮ ಮೇಲೆ ಯಾರಾದರೂ ಬ್ಲಾಕ್ ಮ್ಯಾಜಿಕ್ ಮಾಡಿಸಿದ್ದರೆ ನಿಮಗೆ ಅನಾರೋಗ್ಯದ ಸಮಸ್ಯೆ ತಲೆದೋರುತ್ತದೆ. ನೀವು ಎಷ್ಟೇ ಔಷಧಿಗಳನ್ನು ತೆಗೆದುಕೊಂಡರೂ ಕಾಯಿಲೆ ವಾಸಿಯಾಗುವುದಿಲ್ಲ. 3. ಬ್ಲಾಕ್ ಮ್ಯಾಜಿಕ್ಗೆ ಗುರಿಯಾದವರ ಲಕ್ಷಣಗಳು ವಿಭಿನ್ನವಾಗಿಯೂ ಭಯಾನಕವಾಗಿಯೂ ಇರುತ್ತದೆ. ಕೆಟ್ಟ ಕನಸುಗಳು ಹೆಚ್ಚಾಗಿ ಬರುತ್ತದೆ. ಕನಸಿನಲ್ಲಿ ಕೆಳಗೆ ಬಿದ್ದಂತೆ ಕನಸು, ವಿಪರೀತವಾದ ತಲೆನೋವು, ಎಷ್ಟೇ ಪ್ರಯತ್ನ ಪಟ್ಟರೂ ನಿದ್ದೆನೇ ಬರುವುದಿಲ್ಲ. ಇಂತಹ ಲಕ್ಷಣಗಳು ಹೆಚ್ಚಾಗಿ ಇರುತ್ತದೆ. 4. ಬ್ಲಾಕ್ ಮ್ಯಾಜಿಕ್ಗೆ ಗುರಿಯಾದವರು ಎದೆ ನೋವು ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಶರೀರವೆಲ್ಲ ಸೂಜಿಯಲ್ಲಿ ಚುಚ್ಚಿದಂತೆ ನೋವಾಗುತ್ತದೆ. ತಲೆಯಲ್ಲಿ ನರೆಗಳು ಎಳೆದಂತಹ ನೋವು, ಕೀಲುಗಳ ನೋವು. ಇದೇ ಅಲ್ಲದೆ ನಿಮಗೆ ಆರ್ಥಿಕ ಸಮಸ್ಯೆ ತಲೆದೋರುತ್ತದೆ. ಇದರಿಂದ ನೀವು ಊಹಿಸಲಾದಷ್ಟು ಹಣ ನಷ್ಟ ಉಂಟಾಗುತ್ತದೆ. ನಿಮ್ಮ ಮನೆಯಲ್ಲಿ ಕೆಟ್ಟ ಘಟನೆಗಳು ನಡೆಯುತ್ತದೆ. 5. ಮಂತ್ರಗಳಿಂದ ಬಂದಂತಹ ಕಾಯಿಲೆಗಳನ್ನು ಮಂತ್ರಗಳಿಂದ ಗುಣಪಡಿಸಬಹುದು. ಯಾರಾದರೂ ತುಂಬಾ ದಿನಗಳಿಂದ ಕಾಯಿಲೆಯಿಂದ ಬಳಲುತ್ತಿದ್ದರೆ ಪ್ರತ್ಯಂಗಿರ ಮಂತ್ರವನ್ನು ಜಪ ಮಾಡಿ. ಇದರಿಂದ ನಿಮಗೆ ಕೆಡುಕು ಮಾಡಿರುವುದರಿಂದ ತಪ್ಪಿಸಿಕೊಳ್ಳಬಹುದು. ಇದಕ್ಕೆ ಕೆಲವು ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. 6. ಬ್ಲಾಕ್ ಮ್ಯಾಜಿಕ್ ಮಾಡುವವರಿಗೆ ಮುಖ್ಯವಾಗಿ ನಿಮ್ಮ ಕೂದಲು ಬೇಕಾಗಿರುತ್ತದೆ. ಆದ್ದರಿಂದ ಯಾರ ಕೈಗೆ ಸಿಗದ ಹಾಗೆ ನೋಡಿಕೊಳ್ಳಿ. ನಿಮ್ಮ ಹಳೆಯ ಬಟ್ಟೆಗಳನ್ನು ಯಾರಿಗೆಂದರೆ ಅವರಿಗೆ ದಾನವಾಗಿ ಕೊಡಬೇಡಿ. ನಿಮ್ಮ ಬಟ್ಟೆಗಳಿಂದಲೂ ಬ್ಲಾಕ್ ಮ್ಯಾಜಿಕ್ ಮಾಡುತ್ತಾರೆ. 7. ನಿಮಗೆ ತಿಳಿಯದ ವ್ಯಕ್ತಿಗಳು ನಿಮಗೇನಾದರೂ ತಿನ್ನಲು ಕೊಟ್ಟರೆ ಯಾವ ಕಾರಣಕ್ಕೂ ತಿನ್ನಬಾರದು. ಅಲ್ಲದೆ ನೀವು ಹೋಗುವ ದಾರಿಯಲ್ಲಿ ನಿಂಬೆಹಣ್ಣು, ಒಡೆದ ತೆಂಗಿನಕಾಯಿ ಚಿಪ್ಪು, ಅರಿಶಿನ, ಕುಂಕುಮ ಇನ್ನು ಮುಂತಾದವುಗಳು ಇದ್ದರೆ ಅದನ್ನು ತುಳಿಯದೆ ದಾಟದೆ ಪಕ್ಕದಲ್ಲಿ ಹೋಗಬೇಕು. 8. ನಿಂಬೆಹಣ್ಣು, ತೆಂಗಿನ ಚಿಪ್ಪು ಇನ್ನು ಮುಂತಾದವುಗಳನ್ನು ದಾಟಿದರೆ ನಿಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ತಲೆದೋರುತ್ತದೆ. ಎಲ್ಲಾ ಕೆಟ್ಟದ್ದೇ ನಡೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಆದ್ದರಿಂದ ಅಂಥವುಗಳೇನಾದರೂ ಕಂಡರೆ ತುಳಿಯದೆ ದಾಟದೆ ಜಾಗರೂಕತೆಯಿಂದ ಹೋಗಿ. ಅಲ್ಲದೆ ನೀವು ಬಾಚಿದ ಕೂದಲನ್ನು ಹಾಗೂ ನಿಮ್ಮ ಉಗುರುಗಳನ್ನು ಎಲ್ಲಿ ಅಂದರೆ ಅಲ್ಲಿ ಬಿಸಾಡಬೇಡಿ. 9. ಪ್ರತಿದಿನವೂ ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯಲ್ಲಿ 2 ಲವಂಗವನ್ನು ಸುಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ದುಷ್ಟಶಕ್ತಿಗಳು ಮನೆಯಿಂದ ಹೊರಗೆ ಹೋಗುವುದು. ನಿಮ್ಮ ಮನೆಯಲ್ಲಿ ಸಂಪತ್ತು ನೆಲೆಸುವುದು. ತಿಂಗಳಿಗೊಮ್ಮೆಯಾದರೂ ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸಿ ಅದನ್ನು ಗೋಮಾತೆಗೆ ತಿನ್ನಿಸುವುದರಿಂದ ನಿಮ್ಮ ಕುಟುಂಬಕ್ಕೆ ತಗಲಿರುವ ನರದೃಷ್ಟಿ ತೊಲಗಿ ಹೋಗುತ್ತದೆ. 10. ಪ್ರತಿದಿನವೂ ಮುಂಜಾನೆ ಸೂರ್ಯನ ಕಿರಣಗಳು ನಿಮ್ಮ ಮನೆಯ ಒಳಗೆ ಬೀಳುವ ಹಾಗೆ ನೋಡಿಕೊಳ್ಳಿ. ಸೂರ್ಯನ ಕಿರಣಗಳು ತುಂಬಾ ಶಕ್ತಿಯನ್ನು ಹೊಂದಿರುತ್ತದೆ. ಈ ಕಿರಣಗಳಿಂದ ಮನೆಯಲ್ಲಿ ಎಂತಹ ದುಷ್ಟಶಕ್ತಿಗಳು ನೆಲೆಸದ ಹಾಗೆ ಮಾಡುತ್ತದೆ. ಇದೇ ಅಲ್ಲದೆ ಪ್ರತಿಯೊಬ್ಬರ ಮನೆಯ ಮುಂದೆ ಈಶಾನ್ಯ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ಇಡಿ. ಈ ತುಳಸಿ ಗಿಡಕ್ಕೆ ಪ್ರತಿದಿನ ಪೂಜಿಸುವುದರಿಂದ ಮನೆಯಲ್ಲಿ ಯಾವ ಸಮಸ್ಯೆಯೂ ತಲೆದೋರುವುದಿಲ್ಲ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.